ಪಾವಗಡ ಪಟ್ಟಣದಲ್ಲಿ ಆಮ್ ಆದ್ಮಿ ಪಕ್ಷದ ಬೃಹತ್ ಪ್ರತಿಭಟನೆ. ಮೂವತ್ತೇಳು ಎಕರೆ 36 ಗುಂಟೆ ಸರ್ಕಾರಿ ಜಮೀನು ಅಕ್ರಮ ವರ್ಗಾವಣೆ ಆರೋಪ. ಒಳಗೊಳಗೆ ದಾಖಲಾತಿಗಳನ್ನು ಮಾಡಿಕೊಂಡು ಸೋಲಾರ್ ಕಂಪನಿಗೆ ಮಾರಾಟ ಮಾಡಿಕೊಂಡಿದ್ದಾರೆ. ಸೋಲಾರ್ ಕಂಪನಿ ಅಧಿಕಾರಿಗಳ ವಿರುದ್ಧ ಆಮ್ ಆದ್ಮಿ ಪಕ್ಷ ಗ್ರಾಮಸ್ಥರ ಪ್ರತಿಭಟನೆ. ಪಾವಗಡ ತಾಲೂಕಿನ ಕಸ್ಬಾ ಹೋಬಳಿ ನೇರಳಕುಂಟೆ ಗ್ರಾಮದ ಸರ್ವೆ ನಂಬರ್ 77ರಲ್ಲಿ 37 ಎಕರೆ 36 ಗುಂಟೆ ಸರ್ಕಾರಿ ಭೂಮಿಯನ್ನ ಖಾಸಗಿ ವ್ಯಕ್ತಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸೋಲಾರ್ ಕಂಪನಿಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಪಾವಗಡ ಆಮ್ ಆದ್ಮಿ ಪಕ್ಷ ಮತ್ತು ನೇರಳಕುಂಟೆ ಗ್ರಾಮಸ್ಥರು ಸೋಮವಾರ ಪಾವಗಡ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಮೊದಲು ತಮ್ಮ ಕಚೇರಿಯಿಂದ ಹೊರಟ ಪ್ರತಿಭಟನಾ ಜಾಥಾ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶರಣಮಹಾತ್ಮ ಸರ್ಕಲ್ ಬಳಿ ಹೋಗಿ ಅಲ್ಲಿಂದ ತಾಲೂಕು ಕಚೇರಿ ಮುಂದೆ ಬಂದು ಪ್ರತಿಭಟಿಸಿದರು. ತಹಶೀಲ್ದಾರ್ ಕಚೇರಿ ಎದುರು ತಮಟೆ ಪರಕೆ ಬಾರಿಸಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಬಾಯ್ ಬಾಯ್ ಬಡಿದುಕೊಂಡು ಬಳಿಕ ರಸ್ತೆ ತಡೆ ನಡೆಸಿ ರಸ್ತೆ ಮಧ್ಯದಲ್ಲಿ ಮಲಗಿ ನಮಗೆ ನ್ಯಾಯ ಬೇಕು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟಂತ ಸೋಲಾರ್ ಕಂಪನಿಯ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಇದರಿಂದ ಟೋಲ್ಗೇಟ್ನಿಂದ ತಾಲೂಕು ಕಚೇರಿ ರಸ್ತೆಯವರೆಗೆ ಕೆಲ ಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡು ಟ್ರಾಫಿಕ್ ಜಾಮ್ ಉಂಟಾಗಿ ಪೊಲೀಸ್ನವರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನಾಕಾರರ ಆರೋಪದಂತೆ ನೇರಳಕುಂಟೆ ಗ್ರಾಮದ ಸರ್ವೆ ನಂಬರ್ 77ರ ಜಮೀನು ಮೂಲತಃ ಸರ್ಕಾರಿ ಭೂಮಿಯಾಗಿದ್ದು 1914ರಲ್ಲಿ ಗ್ರಾಮದ ಜಾನುವಾರುಗಳಿಗೆ ನೀರು ಹಾಗೂ ಮೇವು ಉದ್ದೇಶಕ್ಕಾಗಿ ಮೀಸಲಿರಿಸಲಾಗಿತ್ತು. ಬಳಿಕ ಗ್ರಾಮಸ್ಥರ ಗಮನಕ್ಕೆ ತರದ ನಕಲಿ ದಾಖಲೆಗಳನ್ನ ಕೆಲವು ಖಾಸಗಿ ವ್ಯಕ್ತಿಗಳು ಸೃಷ್ಟಿ ಮಾಡಿ ಖಾಸಗಿ ಸೋಲಾರ್ ಕಂಪನಿಯವರಿಗೆ ಮಾರಾಟ ಮಾಡಲಾಗಿದೆ ಅಂತ ದೂರಿದ್ರು. ಈ ಅಕ್ರಮವನ್ನ ಪ್ರಶ್ನಿಸಿದ ಗ್ರಾಮಸ್ಥರ ವಿರುದ್ಧ ಸುಳ್ಳು ಪ್ರಕರಣಗಳನ್ನ ಪಾವಗಡ ಪೊಲೀಸ್ನವರು ದಾಖಲಿಸಿ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿದ ಪ್ರತಿಭಟನಾಕಾರರು ಪ್ರಕರಣದ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳು ಹಾಗೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಪಡಿಸಿದರು. ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ರಾಮಾಂಜನಪ್ಪ ಮಾತನಾಡಿ, ಸರ್ಕಾರಿ ಭೂಮಿ ಅಕ್ರಮ ವರ್ಗಾವಣೆಯ ಆರೋಪವನ್ನ ನಿಷ್ಪಕ್ಷವಾಗಿ ತನಿಖೆ ನಡೆಸಬೇಕು, ಅಮಾಯಕ ಗ್ರಾಮಸ್ಥರಿಗೆ ನ್ಯಾಯ ದೊರಕಿಸಬೇಕು, ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಬೇಕು. ಮೂಲತಃ ಸರ್ಕಾರಿ ಜಾಗ, ದನ ಕುರಿ ಮೇಕೆಗಳು ಮೇಯಿಸೋದಕ್ಕೆ ನೀರಿಗಾಗಿ ಅದನ್ನ ರಿಸರ್ವ್ ಇಟ್ಟಿರುವಂತ ಜಾಗ. ಅಂತ ಜಾಗವನ್ನ ಕೆಲವು ಭೂಕಳ್ಳರು ಒಳಗೊಳಗೆ ದಾಖಲಾತಿಗಳನ್ನು ಮಾಡಿಕೊಂಡು ಸೋಲಾರ್ ಕಂಪನಿಗೆ ಮಾರಾಟ ಮಾಡಿಕೊಂಡಿದ್ದಾರೆ. ಕೋಟಿಗಟ್ಟಲೆ ಬೆಲೆ ಬಾಳುವ ಭೂಮಿಯನ್ನ ಉಳಿಸಕ್ ಹೋದ ಗ್ರಾಮಸ್ಥರ ಮೇಲೆ ಸುಳ್ಳು ದೂರುಗಳು. ಇದು ನಿಮ್ಮ ಕಾನೂನು, ಇದು ನಿಮ್ಮ ನ್ಯಾಯ. ಹೇಳೋರು ಕೇಳೋರು ಯಾರು ಇಲ್ಲ. ಆಮ್ ಆದ್ಮಿ ಪಕ್ಷ ಇಂಥ ಅನ್ಯಾಯ ಅಕ್ರಮಗಳ ವಿರುದ್ಧ ಸದಾ ಎಚ್ಚರವಾಗಿರುತ್ತೆ. 24x7 ನೆನಪಿಟ್ಟುಕೊಳ್ಳಿ. ಭ್ರಷ್ಟ ಅಧಿಕಾರಿಗಳಿಗೆ ನಿಮಗೆ ಇದೊಂದು ಎಚ್ಚರಿಕೆ. ನೀವು ಕಳ್ಳಾಟ ಆಡಿದ್ರೆ ನಾವು ಬಿಡಲ್ಲ, ನಾವು ಆ ಕಳ್ಳಾಟ ನಡೀಲಿಕ್ಕೆ ಇದ್ದೇವೆ. ಎಚ್ಚರವಾಗಿರಿ. ಸರ್ಕಾರಿ ಭೂಮಿ ಉಳಿಬೇಕು, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಗಬೇಕು. ಮತ್ತೊಂದು ವಿಚಾರ, ಪೊಲೀಸ್ ಇಲಾಖೆಗೆ ನನ್ನ ಮನವಿಯ ಮೂಲಕ ಕೇಳ್ಕೊಳ್ತೀನಿ,
ಈ ಸುಳ್ಳು ಕೇಸುಗಳನ್ನು ತಂದು ಕೊಟ್ಟವರ ವಿರುದ್ಧ ಮೊದಲು ಪರಿಶೀಲನೆ ಮಾಡಿ ಕೇಸ್ ಹಾಕಬೇಕು. ಎತ್ತು ಈ ತೊಂದರೆ ಕಟ್ಟು ಕೊಟ್ಟಿಗೆಗೆ ಅಂತ ಯಾವನ ದುಡ್ಡು ಕೊಟ್ಟ ನೀವು FIR ಮಾಡಿರಿ. ಆದರೆ FIR ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಒಂದು ಸಾರಿ ಯೋಚನೆ ಮಾಡಬೇಕು. ಅವನು ನಿಜವಾಗೂ ತಪ್ಪಿತಸ್ಥನ ಅಥವಾ ಇಲ್ಲವ. ಅಮಾಯಕರ ಮೇಲೆ FIR ಮಾಡಿ ಎದುರಿಸುವಂಥದ್ದನ್ನ ಯಾವತ್ತೂ ನಾವು ಸಹಿಸೋದಿಲ್ಲ. ದಯಮಾಡಿ ಹೇಳ್ತಿದ್ದೀನಿ, ಇವತ್ತು ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಂದ್ರೆ ಅಮಾಯಕರ ಮೇಲೆ ಹಾಕಿರ್ತಕ್ಕಂಥ ಪೊಲೀಸ್ ದೂರುಗಳನ್ನ ತಕ್ಷಣ ಹಿಂಪಡೆಯಬೇಕು. ಅವರಿಗೆ ಪಿ ರಿಪೋರ್ಟ್ ಹಾಕಿ ಅದನ್ನ ಖುಲಾಸೆ ಮಾಡಬೇಕು. ಇನ್ನು ಈ ವೇಳೆ ತಾಲೂಕು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ತಿಪ್ಪೇಸ್ವಾಮಿ ವಕೀಲರು ಮಾತನಾಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಆದರೂ ಕೂಡ ಸೋಲಾರ್ ಕಂಪನಿಯವರು ಕಾರ್ಯ ನಡೆಸ್ತಾ ಇದ್ದಾರೆ. ಕೂಡಲೇ ಅದನ್ನ ಸ್ಥಗಿತಗೊಳಿಸುವಂತೆ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು, ನ್ಯಾಯ ಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಗ್ರಾಮದ ಕೋಟ್ಯಾಂತರ ಬೆಲೆ ಬಾಳಿರ್ತಕ್ಕಂಥ ಆಸ್ತಿಗಳನ್ನ ಊರುಗಳಿಗೆ ಶಾಮೀಲಾಗಿ ದಾಖಲೆಗಳನ್ನ ತಿದ್ದಿದ್ದಾರೆ. ದಾಖಲೆಗಳನ್ನ ತಿದ್ದಿ ಸೋಲಾರ್ ಕಂಪನಿಯಲ್ಲಿ ಶಾಮೀಲಾಗಿ ಮಾರಾಟ ಮಾಡಿರ್ತಕ್ಕಂಥ ವಿಚಾರ ಘನಘೋರ ವಿಚಾರ. ಭೂತಾಯಿಯನ್ನೇ ಮಾರಾಟ ಮಾಡಿದ್ದಾರೆ ಇವರು. ನಮ್ಮ ತಾಯಿ ಒಡಲು ಪಾವಗಡ ತಾಲೂಕಿನ ಮಣ್ಣನ್ನ ಬೇರೆ ಸೋಲಾರ್ ಕಂಪನಿಗಳು ಹಣ ಇಟ್ಟಿದ್ದಾರೆ. ಈ ಒಂದು ತಾಲೂಕಲ್ಲಿ ನಮ್ಮ ಕಂದಾಯ ಅಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆಯವರು ಸುಳ್ಳು ದೂರ ಮೇಲೆ ಗ್ರಾಮಸ್ಥರ ಮೇಲೆ 2 ದೂರನ್ನು ದಾಖಲು ಮಾಡಿರ್ತಕ್ಕಂಥ ವಿಚಾರ. ಇಡೀ ತಾಲೂಕಿನಾದ್ಯಂತ ಆ ಒಂದು ರೈತರು ಅಮಾಯಕರ ಮೇಲೆ ದಾಖಲಿರ್ತಕ್ಕಂಥ ದೂರುಗಳು ಮತ್ತೆ ಹಿರಿಯ ನಾಗರಿಕರ ಮೇಲೆ ಆಗಿರ್ತಕ್ಕಂಥ ದೂರುಗಳನ್ನ ಯಾವುದೇ ಕಾರಣಕ್ಕೂ ಹಿಂಪಡೆದರೆ ನಾವು ಬಿಡೋದಿಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಮೊನ್ನೆ ತಹಶೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ತಾ ಇದೀವಿ. ಏನಂತಂದ್ರೆ ಈ ಒಂದು ಸುಳ್ಳು ದೂರನ್ನು ಹಾಕಿರ್ತಕ್ಕಂಥ ಪೊಲೀಸ್ನವರು ಏನಿದೆ ಆ ಸುಳ್ಳು ದೂರನ್ನ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ತಕ್ಷಣವೇ ಹಿಂಪಡಿಬೇಕು. ಯಾಕೆಂದ್ರೆ ಅಮಾಯಕರು ಸ್ವಾಮಿ, ಅಮಾಯಕರು ಯಾವುದೇ ಸರ್ಕಾರಿ ಆಸ್ತಿನ ಲಪ್ಟಾಯಿಸಕ್ ಹೋಗಿಲ್ಲ ಸ್ವಾಮಿ. ಹಿರಿಯ ನಾಯಕರು ಯಾವುದೇ ಆಸ್ತಿನ ನುಂಗಕ್ ಹೋಗಿಲ್ಲ ಸ್ವಾಮಿ. ಭೂಗಳ್ಳರು ಮಾಡಿರ್ತಕ್ಕಂಥ ಅವ್ಯವಹಾರವನ್ನ ಎತ್ತಿ ತೋರಿಸಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಇದು ತಪ್ಪ ಸ್ವಾಮಿ, ಇದು ತಪ್ಪು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈ ರವಿ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ ಬಳಿಕ ಪ್ರತಿಭಟನೆ ಕೈಬಿಟ್ರು. ಪ್ರತಿಭಟನೆಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ KN ನಾರಾಯಣ, ಮಹಿಳಾ ಘಟಕದ ಅಧ್ಯಕ್ಷೆ ಅಕ್ಕಮ್ಮ, ನಿಡಗಲ್ ಹೋಬಳಿ ಅಧ್ಯಕ್ಷ ಹನುಮಂತರಾಯ, ಮುಖಂಡರಾದ ವೆಂಕಟೇಶ್, ಬಾಲ್ಯನಾಯ್ಕ, ಹಾಗೆ ನಾಗಭೂಷಣ್, ರವಿ, ಶಿವಪ್ಪ, ಗಂಗಾಧರ್, ವಿಕ್ಕಿ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ಮುಖಂಡರುಗಳು, ನೇರಳಕುಂಟೆ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನವೀನ್ ಕಿಲಾರ್ಲಹಳ್ಳಿ, ನ್ಯೂಸ್ ಪಾವಗಡ. ಕೇಸ್ ನಡೀತಾ ಇದೆ. ಆ ಕೇಸ್ ನಡೆಯೋದು ಯಾವುದು ಕೆಲಸ ನಡೆಸಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಈ ಜಮೀನ ಸರ್ಕಾರಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ವಿಚಾರ ಮತ್ತೆ ಕೇಸ್ಗಳು ದಾಖಲು ಮಾಡಿದ್ದಾರೆ, ಅದನ್ನು ಹಿಂಪಡೆಯಬೇಕು ಅಂತ ಹೇಳ್ಬಿಟ್ಟು ಹೇಳಿದ ಈ ಅಪ್ಪತ್ತಾಯಿಗಳನ್ನು ಇವತ್ತು ತಾವೆಲ್ಲ ಇವತ್ತು ಮೆರವಣಿಗೆ ಮೂಲಕ ಬಂದು ಒಂದು ಕಡಿಮೆ ಮಾಡಿ ನಮಗೇನು ಕೊಟ್ಟಿರೋ ಅಪ್ಪತ್ತಾಯಿ, ಈ ಅಪ್ಪತ್ತಾಯಿಗಳನ್ನ ತಾವು ಕೋರಿರುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ತರಿಸುವಂತೆ ಈ ಮೂಲಕ ತಿಳಿಸಲು ಇಷ್ಟಪಡ್ತೇನೆ. ಧನ್ಯವಾದಗಳು.